ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ಕೊನೆಯವರೆಗೂ ನಿನ್ನ ವಶದಲ್ಲಿಟ್ಟು ನನ್ನ ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ಕೃಪಾಹಸ್ತಲ್ಲಿ ನನ್ನನ್ನೇ ಒಪ್ಪಿಸ್ತೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಕಳೆದ ಕೆಲವು ವಾರಗಳಲ್ಲಿ ನಮ್ಮ ಆಲೋಚನೆಗಳನ್ನು ಹೇಗೆ ಹತೋಟಿಯಲ್ಲಿಟ್ಟುಕೊಳ್ಳುವುದು ಇದಕ್ಕೆ ಸಂಬಂಧಪಟ್ಟು ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿ ನೋಡಿದೆವು. ಬಹಳ ಅದ್ಭುತ ಆಲೋಚನೆಗಳನ್ನು ದೇವರು ಕೊಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಮನಸ್ಸನ್ನು ನಾವು ಯಾವ ರೀತಿಯಾಗಿ ರೂಪಾಂತರಗೊಳಿಸ್ಬೋದು ಅಥವಾ ಯಾವ ರೀತಿಯಾಗಿ ನಾವು ಪರಿವರ್ತಿಸ್ಬೋದು ಅಥವಾ ಯಾವ ರೀತಿಯಾಗಿ ನಾವು ಮಾರ್ಪಡಿಸ್ಬೋದು ಅಂತ ಹೇಳಿ ನಾವು ಧ್ಯಾನ ಮಾಡಬೇಕು. ಇದು ಬಹಳ ಅಗತ್ಯವಾದ ಒಂದು ಸಂಗತಿಯಾಗಿದೆ. ಅನೇಕ ವಿಶ್ವಾಸಿಗಳು ಇವತ್ತು ಈ ಸಂಗತಿಗಳನ್ನು ತಿಳಿಯದವರಾಗಿದ್ದಾರೆ. ಎಲ್ಲರೂ ಚರ್ಚಿಗೆ ಹೋಗ್ತಾರೆ, ವಾಕ್ಯಗಳನ್ನು ಓದ್ತಾರೆ, ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆದರೆ ಇನ್ನೂ ಆ ಭಯ, ಹಳೆಯ ಸ್ವಭಾವದಲ್ಲಿರುವ ಆ ಉದ್ವೇಗ, ಆ ಕೋಪ, ಇವೆಲ್ಲ ಸಂಗತಿಗಳು ಇನ್ನೂ ಮುಂದುವರಿಸ್ತಾ ಇವೆ. ಇದಕ್ಕೆ ಕಾರಣ ಏನು? ಯಾಕೆ ಹೊಸ ಸೃಷ್ಟಿಗಳಾಗಿ ನಾವು ರೂಪಿಸಲ್ಪಟ್ಟವರು ಇನ್ನೂ ಈ ಹಳೆಯ ಸಂಗತಿಗಳು ಯಾಕೆ ನಮ್ಮಲ್ಲಿ ಕಂಡು ಬರ್ತವೆ ಎಂಬ ಪ್ರಶ್ನೆ. ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟು ನಾವು ನೋಡಿದಾಗ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ನಮ್ಮ ಮನಸ್ಸಿನ ಬಗ್ಗೆ. ಯಾಕೆಂದರೆ ಮನಸ್ಸು ಶರೀರಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ ಆಗಿದೆ. ನಮ್ಮ ಮನಸ್ಸಿನಲ್ಲಿ ನಾವು ತಿಳಿದುಕೊಂಡ ಸಂಗತಿಗಳು, ನಾವು ಕೇಳಿದ ಸಂಗತಿಗಳು, ನಾವು ಅರ್ಥ ಮಾಡಿದ ಸಂಗತಿಗಳು ಹಳೆಯ ಸ್ವಭಾವದಲ್ಲಿ ಅದು ಗಟ್ಟಿಯಾಗಿ ಬೇರೂರಿ ನಿಲ್ಲುತ್ತವೆ. ಆ ಆಧಾರದಲ್ಲಿ ನಮ್ಮ ಮನಸ್ಸು ಈಗ ಕೂಡ ಕಾರ್ಯ ಮಾಡುತ್ತದೆ. ಅದಕ್ಕಾಗಿ ಆ ಭಯ, ಆ ಅಪನಂಬಿಕೆ, ಕೋಪ, ಉದ್ವೇಗ ಇವೆಲ್ಲ ಸಂಗತಿಗಳು ಮುಂದುವರಿತಾ ಇವೆ. ಈಗ ಇಲ್ಲಿ ನಾವು ಬಹಳ ಅಗತ್ಯವಾಗಿ ಈ ಮನಸ್ಸನ್ನು ಪರಿವರ್ತನೆಗೊಳಿಸುವುದು ಅಥವಾ ಮನಸ್ಸನ್ನು ನಾವು ರಿನ್ಯೂ ಅಂತ ಇಂಗ್ಲೀಷು ಪದ ಬಳಸ್ತೇವೆ, ಅಥವಾ ಮಾರ್ಪಾಡುಗೊಳಿಸುವುದು, ಇದು ಬಹಳ ಅಗತ್ಯ. ನಾವು ಇದನ್ನು ನೋಡುವಾಗ ನಮಗೆ ಇದು ಲೌಕಿಕ ಆಲೋಚನೆಗಳಂತ ಕಾಣಬಹುದು. ನಾನು ಈಗ ತಿಳಿಯದ ಮಟ್ಟಿಗೆ ಅನೇಕ ಲೌಕಿಕ ಆಲೋಚನೆಗಳು, ಬೇರೆ ಬೇರೆ ವ್ಯಕ್ತಿಗಳು ಕೊಡುವ ಆಲೋಚನೆಗಳು ದೇವರ ವಾಕ್ಯದ ಆಧಾರದಲ್ಲಿ ಅವು ನಮಗೆ ಕಂಡು ಬರ್ತವೆ. ಈಗ ಮನಸ್ಸನ್ನು ಹೊಸ ರೂಪಾಂತರಗೊಳಿಸುವುದಂತ ಹೇಳಿ ಅನೇಕರು ಮೆಡಿಟೇಷನ್ ಅದೆಲ್ಲ ಈ ಮನಸ್ಸಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಬಹಳ ಅಗತ್ಯವಾಗಿ ಒಂದು ವಾಕ್ಯವನ್ನು ನಾವು ನೋಡೋಣ. ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. 12ನೇ ಅಧ್ಯಾಯ 2ನೇ ವಾಕ್ಯ ನೋಡಿ. ಅಲ್ಲಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ನೋಡಿ, ಇಲ್ಲಿ ಇಹಲೋಕ ಒಂದು ನಡವಳಿಕೆಯನ್ನು ಅನುಸರಿಸಿ, ಅಂದರೆ ಲೌಕಿಕ ಆಲೋಚನೆಗಳನ್ನು ಬಿಟ್ಟು ನೂತನ ಮನಸ್ಸನ್ನು ಹೊಂದಿಕೊಳ್ಳಿರಿ. ಈಗ ಇಲ್ಲಿ ದೇವರ ವಾಕ್ಯ ಇಲ್ಲಿ ಹೇಳುವುದಿಲ್ಲ ನಿಮಗೆ ನೂತನ ಮನಸ್ಸು ಕೊಡ್ತೇನೆ ಅಂತ ಹೇಳುವುದಿಲ್ಲ. ನಮಗೆ ಹೊಸ ಸೃಷ್ಟಿಗಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ. ಅಂದರೆ ಏನು? ನಮ್ಮ ಆತ್ಮ ಸಂಪೂರ್ಣವಾಗಿ ಹೊಸ ಸೃಷ್ಟಿಯಾಗಿ ರೂಪಿಸಲ್ಪಟ್ಟಿದೆ. ಆದರೆ ನಮ್ಮ ಮನಸ್ಸು ಹೊಸ ಸೃಷ್ಟಿಯಾಗಿ ರೂಪಿಸಲ್ಪಟ್ಟಿಲ್ಲ ಇನ್ನೂ. ಅದನ್ನು ಮಾಡಬೇಕಾದ ಕಾರ್ಯ ನಾವು ಮಾಡಬೇಕಾಗಿದೆ.
ಯಾಕೆಂದರೆ ದೇವರು ಆ ಸ್ವಾತಂತ್ರ್ಯ ನಮಗೆ ಕೊಟ್ಟಿದ್ದಾರೆ. ಇದನ್ನು ಅನೇಕ ಜನರು ಅರ್ಥ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಳು. ಅದಕ್ಕಾಗಿ ಹೇಳ್ತದೆ ದೇವರ ಇಲ್ಲಿ ಪೌಲನು ಏನು ಹೇಳ್ತಾನೆ, ನೀವು ಹೊಸ ಮನಸ್ಸನ್ನು ಹೊಂದಿಕೊಳ್ಳಿರಿ. ಅಂದರೆ ನಿಮ್ಮ ಹಳೆಯ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬೇರೂರಿದ್ದನ್ನು ತೆಗೆದುಬಿಟ್ಟು ದೇವರ ವಾಕ್ಯದ ಆಧಾರದಲ್ಲಿ ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಳಿರಿ. ಆ ಮೂಲಕ ನಿಮ್ಮ ಮನಸ್ಸು ರೂಪಾಂತರ ಪಡಿಸಿರಿ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟ ರೂಪಾಂತರ ಮಾಡುವ ಈ ವಿಷಯದಲ್ಲಿ ಅನೇಕ ವಾಕ್ಯಗಳನ್ನು ನಾವು ಕೊಡಬಹುದು. ದೇವರ ವಾಕ್ಯದಲ್ಲಿ ಅನೇಕ ಇದಕ್ಕೆ ಸಂಬಂಧಪಟ್ಟ ವಾಕ್ಯಗಳು ಇವೆ. ಬೇಕಾದರೆ ಇನ್ನೊಂದು ವಾಕ್ಯ ಬೇಕಾದರೆ ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ ಹೋಗೋಣ. ನಾವು 4ನೇ ಅಧ್ಯಾಯ 23 ಮತ್ತು 24 ವಾಕ್ಯ ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 23 ಮತ್ತು 24 ವಾಕ್ಯ. ನೀವು ನಿಮ್ಮ ಅಂತರ್ಯದಲ್ಲಿ ನೋಡಿ, ಇಲ್ಲಿ ಅಂತರ್ಯದಲ್ಲಿ ಬರೆದಿದೆ. ನಾವು ಇಂಗ್ಲಿಷ್ ಭಾಷಾಂತರಕ್ಕೆ ಓಡಿದರೆ ಮೈಂಡ್, ಇನ್ ಯೋರ್ ಮೈಂಡ್ ಅಂತ ಬರೆದಿದೆ. ಅದು ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಇದು ನಾವು ಮಾಡಬೇಕಾದ ಕರ್ತವ್ಯ, ನಾವು ಮಾಡಬೇಕಾದ ಕೆಲಸ. ನಾವು ಧರಿಸಿಕೊಳ್ಬೇಕು. ಬಟ್ಟೆ ಯಾರು ತಂದುಕೊಳ್ಬಹುದು, ನಮಗೆ ಯಾರು ಗಿಫ್ಟ್ ಕೊಡ್ಬೋದು, ಧರಿಸುವುದು ನಮ್ಮ ಕೆಲಸ ಆಗ್ತದೆ. ಅದೇ ರೀತಿಯಾಗಿ ದೇವರು ತನ್ನ ವಾಕ್ಯಗಳನ್ನು ನಮಗೆ ಕೊಟ್ಟಿದ್ದಾನೆ. ಅದರ ಮೂಲಕ, ಈ ವಾಕ್ಯಗಳ ಮೂಲಕ ಅದನ್ನು ನಮ್ಮ ಮನಸ್ಸಿನ ಭಾವದಲ್ಲಿ ಧರಿಸಿಕೊಳ್ಳುವ ಕೆಲಸವನ್ನು ನಾವು ಮಾಡಬೇಕು. ಅಲ್ಲಿ ಹೇಳ್ತಾರೆ, ಧರಿಸಿಕೊಳ್ಳಿರಿ, ಹೊಸಬರಾಗಿ ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದ್ದು, ದೇವ ಭಯ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳಿ. ಯಾವಾಗ ನಾವು ಆ ನಮ್ಮ ಮನಸ್ಸನ್ನು, ನೂತನ ಸ್ವಭಾವವನ್ನು ನಾವು ಧರಿಸಿಕೊಳ್ತೇವ, ಆಗ ಅದು ನೀತಿ ಉಳ್ಳದ್ದು, ದೇವರ ವಾಕ್ಯಕ್ಕೆ. ಅದನ್ನು ಹೇಗೆ ಧರಿಸಿಕೊಳ್ಳುವುದು ನಾವು ಮುಂದಕ್ಕೆ ನೋಡೋಣ. ನೋಡಿ, ಆದ್ದರಿಂದ ನಮ್ಮ ಮನಸ್ಸು ರೂಪಾಂತರಗೊಳ್ಳಬೇಕಾಗಿದೆ. ಇದನ್ನು ನಾವು ನೋಡ್ತೇವೆ. ನಮ್ಮ ಮನಸ್ಸಿನಲ್ಲಿ ನಾವು ಧರಿಸಿಕೊಳ್ಳುವುದಂತ ಹೊಸತನವನ್ನು ನಾವು ಧರಿಸಿಕೊಳ್ಳುವುದು. ದೇವರು ಹೊಸ ಸೃಷ್ಟಿಗಳಾಗಿ ನಮ್ಮನ್ನು ರೂಪಿಸಿದ್ದಾರೆ. ಆದರೆ ಆ ಮನಸ್ಸನ್ನು ಬದಲಾಯಿಸುವ ಕೆಲಸ ನಾವು ಮಾಡಬೇಕಾಗಿದೆ. ಯಾಕೆ? ಅದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ನಮ್ಮ ಬ್ರೈನ್ ಅಂತ ಹೇಳ್ತೇವೆ, ಮೆದುಳು. ಇಲ್ಲಿ ಅನೇಕ ಹಳೆಯ ಸ್ವಭಾವದಲ್ಲಿ ನಾವು ಮಾತಾಡಿದ ಮಾತುಗಳ ಆಧಾರದಲ್ಲಿ, ನಾವು ಆಲೋಚನೆ ಮಾಡಿದ ಆಲೋಚನೆಗಳ ಆಧಾರದಲ್ಲಿ, ನಾವು ತಿಳ್ಕೊಂಡ ಜ್ಞಾನದ ಆಧಾರದಲ್ಲಿ ನಮ್ಮ ಮನಸ್ಸಲ್ಲಿ ಈ ಆಲೋಚನೆಗಳು ದೃಢವಾಗಿರುವುದರಿಂದ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟ ಆಲೋಚನೆಗಳು ನಮಗೆ ಬಹಳ ಕಷ್ಟಕರವಾಗಿರುತ್ತದೆ. ಅದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೋಡಿ, ಈಗ ನಾನು ನಿಮಗೆ ಒಂದು ಸಣ್ಣ ಉದಾಹರಣೆಯಾಗಿ ಹೇಳೋದು. ನಾವು ಹಳೆಯ ಸ್ವಭಾವದಲ್ಲಿ ನಮಗೆ ಅನಾರೋಗ್ಯ ಇದ್ದಾಗ, ಆರೋಗ್ಯ ಇಲ್ಲದಾಗ ನಾವು ಮಾಡುವ ಕೆಲಸ ಏನು? ನಮ್ಮಲ್ಲಿ ಬರುವ ಆಲೋಚನೆ ಒಂದೇ, ವೈದ್ಯರ ಹತ್ರ. ಈಗ ಈ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿದೆ. ಯಾಕೆ? ಎಷ್ಟೋ ವರ್ಷ ನಾವು ಈ ಆಲೋಚನೆಗಳಲ್ಲಿ ಇದ್ದು ಅದರ ಪ್ರಕಾರವಾಗಿ ನಾವು ಕಾರ್ಯನಿರ್ವಹಿಸ್ತೇವೆ. ಆದ್ದರಿಂದ ಈ ಮನಸ್ಸುಂಟಲ್ಲ, ಈ ಮೆದುಳು ಆ ಸಂಗತಿಗಳ ಆಧಾರದಲ್ಲಿ ಒಂದು ಪ್ರೋಗ್ರಾಮಿಂಗ್ ಆಗಿದೆ ಅಂತ ಹೇಳ್ತೇವೆ ನಾವು. ತಿಳಿತಲ್ಲ? ಈಗ ನಾವು ಹೊಸತನಕ್ಕೆ ಬಂದೆವು, ರಕ್ಷಣೆ ಹೊಂದಿದ ಮೇಲೆ ನಾವು ಪ್ರಾರ್ಥನೆ ಮಾಡ್ತೇವೆ. ಆದರೆ ಆ ನಂಬಿಕೆ ನಮ್ಮಲ್ಲಿ ಹುಟ್ಟುವುದಿಲ್ಲ. ಯಾಕೆಂದರೆ ಮನಸ್ಸಿನಲ್ಲಿ ಆ ವೈದ್ಯರು, ಆ ಮದ್ದು, ಈ ಸಂಗತಿಗಳು ಗಟ್ಟಿಯಾಗಿ ಬೇರೂರಿದೆ. ಈಗ ಈ ಸಂಗತಿಗಳು ನಾವು ಮನಸ್ಸಿನಿಂದ ತೆಗೆಯಬೇಕಾದರೆ ಯೇಸು ಕ್ರಿಸ್ತನು ಮಾಡಿದ ಕಾರ್ಯಗಳು ದೇವರ ವಾಕ್ಯದಲ್ಲಿ, ಅದನ್ನು ನಾವು ಧ್ಯಾನಿಸಿ ನಮ್ಮ ಮನಸ್ಸಿನಲ್ಲಿ ಹಳೆಯ ಇರುವ ಸಂಗತಿಗಳು, ಬೇರೂರಿದ ಸಂಗತಿಗಳು ತೆಗೆಯಲ್ಪಟ್ಟು ಈ ಸಂಗತಿಗಳನ್ನು ನಾವು ಗಟ್ಟಿಯಾಗಿರಿಸಬೇಕು. ಆಗ ನಮ್ಮ ನಂಬಿಕೆ ಗಟ್ಟಿಯಾಗ್ತದೆ. ಆಗ ಈ ಚಿಂತನೆಗಳ ಮೂಲಕ ದೇವರು ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಈಗ ನಮ್ಮ ಮನಸ್ಸು ಅಥವಾ ನಾವು ಮೆದುಳು ಅಂತ ಹೇಳ್ತೇವೆ. ಮನಸ್ಸು ಬಹಳ ಅಗತ್ಯವಾಗಿ ಮೆದುಳು, ಅಲ್ಲಿ ಬ್ರೈನ್ ಅಂತ ಹೇಳ್ತೇವೆ. ಅದು ನಮ್ಮ ಆಲೋಚನೆಗಳ ಪ್ರಕಾರ ಕಾರ್ಯ ಮಾಡ್ತದೆ. ಈಗ ವೈಜ್ಞಾನಿಕವಾಗಿ ಇದು ಕೂಡ ದೃಢಪಟ್ಟಿದೆ. 35 ವಯಸ್ಸಿನ ನಂತರ ಆ ಮನುಷ್ಯರು ಹಳೆಯ ಜೀವಿತದಲ್ಲಿ ಯಾವ್ಯಾವ ಆಲೋಚನೆಗಳನ್ನು ಮಾಡಿಕೊಂಡಿದ್ದಾರೋ ಅದರ ಪ್ರಕಾರವೇ ಅವರ ಮೆದುಳು ಕಾರ್ಯ ಮಾಡ್ತದೆ. ಇದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಅದಕ್ಕೆ ಒಂದು ವಾಕ್ಯದ ಆಧಾರ ಕೂಡ ಇದೆ. ವೈಜ್ಞಾನಿಕವಾಗಿ ಇರ್ಬೋದು, ಆದರೆ ನಾವು ಬಹಳ ಅಗತ್ಯವಾಗಿ ದೇವರ ವಾಕ್ಯದಲ್ಲಿ ನಾವು ಈ ಸಂಗತಿಗಳನ್ನು ದೃಢವಾಗಿ ತಿಳ್ಕೊಳ್ಬೇಕು. ಜ್ಞಾನೋಕ್ತಿ 23:7 ಹೇಳ್ತದೆ. ಜ್ಞಾನೋಕ್ತಿಗೆ ಹೋಗೋಣ. 23:7 ಅವನು ತನ್ನ ಒಳಗಿನ ಆಲೋಚನೆಯಂತೆ ಇದ್ದಾನೆ. ನೋಡಿ, ಎಲ್ಲ ಮನುಷ್ಯರು ತನ್ನ ಆಲೋಚನೆಯಂತೆ ಇದ್ದಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಅಂದರೆ ಏನು? ನಮ್ಮ ಜೀವಿತದಲ್ಲಿ ನಾವು ಯಾವ ಆಲೋಚನೆಗಳಿಂದ ನಮ್ಮ ಮನಸ್ಸನ್ನು ನಾವು ಗಟ್ಟಿ ಮಾಡಿಕೊಂಡಿದ್ದೇವೋ ಅದರ ಪ್ರಕಾರ ನಾವು ಜೀವಿಸುವರಾಗ್ತೇವೆ. ಅದರ ಪ್ರಕಾರ ನಮ್ಮ ಪ್ರಕ್ರಿಯೆ ನಡೆಯುತ್ತದೆ. ಅದಕ್ಕಾಗಿ ನಾವು ಏನೋ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ತೇವೆ. ಆಗ ನಮಗೆ ಭಯ. ಯಾಕೆ? ಹಳೆಯ ಸ್ವಭಾವದಲ್ಲಿ, ಹಳೆಯ ಜೀವಿತದಲ್ಲಿ ನಾವು ಆ ವ್ಯಾಪಾರಗಳನ್ನು ಮಾಡಿ ನಾವು ಸೋಲು ಕಂಡಿರ್ಬೋದು, ಅಥವಾ ಇತರರನ್ನು ನೋಡಿದ್ದೇವೆ ಸೋಲು. ಆ ಭಯ ನಮ್ಮಲ್ಲಿ ಇರ್ತವೆ. ಈಗ ಆ ಭಯ ನಮ್ಮಲ್ಲಿ ಹೋಗಬೇಕಾದ್ರೆ ಏನು ಮಾಡಬೇಕು? ಎಲ್ಲವನ್ನು ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ ಎಂಬ ವಾಕ್ಯಗಳ ಆಧಾರದಲ್ಲಿ ದೇವರು ತನ್ನ ಮಕ್ಕಳನ್ನು ಬಲಪಡಿಸುತ್ತಾನೆ ಎಂಬ ವಾಕ್ಯಗಳ ಆಧಾರದಲ್ಲಿ ನಮ್ಮ ಮನಸ್ಸಿನ ಭಾವದಲ್ಲಿ ಈ ಆಲೋಚನೆಗಳನ್ನು ನಾವು ಗಟ್ಟಿ ಮಾಡಿಕೊಂಡಾಗ ನಮ್ಮ ಮನಸ್ಸು ಕೂಡ ಆ ದಿಕ್ಕಿನಲ್ಲಿ ಕಾರ್ಯ ಮಾಡುತ್ತದೆ. ಆಗ ನಮಗೆ ಆ ಭಯ ಹೋಗಿಬಿಡುತ್ತದೆ, ನಂಬಿಕೆ ದೃಢವಾಗ್ತದೆ. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿಗಳೇನೆಂದರೆ, ನಮ್ಮ ಹಳೆಯ ಜೀವಿತದಲ್ಲಿ ನಾವು ಮಾಡಿಕೊಂಡ ಆಲೋಚನೆಗಳು ನಮ್ಮ ಈಗ ಜೀವಿತದಲ್ಲಿ ಕೂಡ ಮುಂದುವರಿಯುತ್ತಾ ಇರ್ತವೆ. ಆ ಪ್ರಕಾರ ನಮ್ಮ ಮನಸ್ಸು ಕಾರ್ಯ ಮಾಡ್ತಾ ಇರ್ತದೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಈ ಸಂಗತಿಗಳನ್ನು ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದ ಈ ಹಳೆಯ ಒಂದು ಮನಸ್ಸನ್ನು ನಾವು ಮಾರ್ಪಡಿಸುವ ಕಾರ್ಯವನ್ನು ನಾವು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯ ನಾವು ನೋಡೋಣ. ಜ್ಞಾನೋಕ್ತಿ 4ನೇ ಜ್ಞಾನೋಕ್ತಿಗೆ ಹೋಗೋಣ. ಅಲ್ಲಿ 20ರಿಂದ 22 ವಾಕ್ಯ ನೋಡಿ. ಜ್ಞಾನೋಕ್ತಿ 4ನೇ ಜ್ಞಾನೋಕ್ತಿ 20ರಿಂದ ನೋಡಿ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಕೊಡು. ನಿನ್ನ ದೃಷ್ಟಿಯು ಅದರ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವನಿಗೆ ಅವು ಜೀವವು, ದೇಹಕ್ಕೆ ಅವೇ ಆರೋಗ್ಯವು. ನೋಡಿ, ಏನು ಜೀವ ಕೊಡುವುದಾಗಿದೆ. ಯಾವುದು? ಯಾವಾಗ ನಾವು ದೇವರ ವಾಕ್ಯಗಳನ್ನು ಆಲಿಸು ಅಂತ ಬರೆಯುತ್ತದೆ. ಕೇಳು, ಅದನ್ನು ನನ್ನ ಹೃದಯದಲ್ಲಿ ಇಟ್ಟುಕೋ ಅಂತ ಬರೆದಿದೆ. ಅಂದರೆ ಏನು? ನಮ್ಮ ಮನಸ್ಸಿನಲ್ಲಿ ಆ ವಾಕ್ಯಗಳು ಗಟ್ಟಿಯಾಗಿ ಬೇರೂರಬೇಕು. ಆಗ ಏನಾಗ್ತದೆ? ಅವು ನಿಮಗೆ ಜೀವ ಕೊಡುವಂಥದ್ದಾಗಿದೆ. ದೇಹಕ್ಕೆಲ್ಲ ಆರೋಗ್ಯ ಕೊಡುವುದು, ಜೀವ ಮಾತ್ರ ಅಲ್ಲ, ದೇವರ ಆರೋಗ್ಯ ಕೊಡುವುದು. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿ, ಅವು ಅದರೊಳಗಿಂದ ಜೀವಧಾರೆಗಳು ಹೊರಟು ಬರ್ತವೆ. ಈಗ ನೋಡಿ, ಯಾವಾಗ ನಾವು ನಮ್ಮ ಮನಸ್ಸನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ರೂಪಾಂತರ ಪಡಿಸ್ತೇವ, ಹಳೆಯ ಸ್ವಭಾವದಲ್ಲಿರುವ ಆಲೋಚನೆಗಳು, ಆ ಭಯ, ಎಂಗ್ಸೈಟಿ ಅಂತ ಹೇಳ್ತೇವೆ, ಉದ್ವೇಗ, ಕೋಪ, ಈ ಎಲ್ಲ ಸಂಗತಿಗಳನ್ನು ನಾವು ಮಾರ್ಪಡಿಸಲು ದೇವರ ವಾಕ್ಯಗಳನ್ನು ನಾವು, ಅದಕ್ಕಾಗಿ ಹೇಳ್ತಾನೆ, ನಿನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಅವನು ಇಟ್ಟುಕೋ. ಅಂದರೆ ಏನು? ಈ ವಾಕ್ಯಗಳು ನಮ್ಮಲ್ಲಿ ಬೇರೂರಬೇಕು. ಆಗ ಅವು ಜೀವ ಕೊಡುವಂಥದ್ದಾಗಿದೆ. ನಮ್ಮಲ್ಲಿ ಹೊಸ
ಜೀವ ಮಾರ್ಪಾಡಾಗುತ್ತೆ. ನಮ್ಮ ಆತ್ಮನು ಯಾವ ರೀತಿಯಾಗಿ ಹೊಸ ಆತ್ಮವಾಗಿ ಸೃಷ್ಟಿಸಲ್ಪಟ್ಟಿದೆನೋ ಆ ಆತ್ಮದ ಆ ಮಾರ್ಪಾಡು ನಮ್ಮ ಶರೀರಕ್ಕೆ ವರ್ಗಾವಣೆ ಆಗ್ತದೆ. ಯಾವಾಗ ನಾವು ನಮ್ಮ ಮನಸ್ಸನ್ನು ದೇವರ ವಾಕ್ಯದಿಂದ ಮಾರ್ಪಡಿಸಿದಾಗ, ಅದಕ್ಕಾಗಿ ಹಾಗೆ ಹೇಳ್ತದೆ. ಬೇಕಾದರೆ ನೋಡಿ, ಯೆಹೋಶುವನಿಗೆ ದೇವರು ಹೇಳಿದ್ದ ವಾಕ್ಯ ನೋಡಿ, ಇದನ್ನು ಬಹಳ ಎಲ್ಲರೂ ಒಂದು ವಾಗ್ದಾನವಾಗಿ ಇದನ್ನು ಇಟ್ಟುಕೊಳ್ಳಿ. ನನಗೆ ಬಹಳ ನಾನು ಇದು ವಾಕ್ಯವನ್ನು ಅನೇಕ ಸಾರಿ ಧರ್ಮೋಪದೇಶ ಕಾಂಡ ಆಧಾರದಲ್ಲಿ ಹೇಳಿದ್ದೇನೆ. ಆದರೆ ಇಲ್ಲಿ ನೋಡಿ, ಯೆಹೋಶುವನು 1ನೇ ಅಧ್ಯಾಯ ನೋಡಿ, ಯೆಹೋಶುವನ ನಾವು ವಿಷಯದಲ್ಲಿ ನೋಡುವಾಗ ಅಲ್ಲಿ ಮೊದಲೇ ದೇವರು ಅವನಿಗೆ ಏನು ಹೇಳಿದರು ನೋಡಿ. 8ನೇ ವಾಕ್ಯಕ್ಕೆ ಹೋಗಿ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ. ನೋಡಿ, ಯಾಕೆ ಈ ವಾಕ್ಯಗಳ ಮೂಲಕ ನಮ್ಮ ಮನಸ್ಸು ರೂಪಾಂತರಗೊಳ್ತಾ. ಅದಕ್ಕೆ ಯೆಹೋಶುವನಿಗೆ ದೇವರು ಮೊದಲೇ ಈ ಆಲೋಚನೆ ಕೊಟ್ಟರು. ನೋಡಿ, ಯೆಹೋಶುವನು ಯಾವುದೇ ಸೋಲಿಲ್ಲದ ಒಬ್ಬ ನಾಯಕನಾಗಿದ್ದನು. ಕೇವಲ ಒಂದೇ ಅವನ ಸೋಲು ಕಂಡಾಗ ಅಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರಿಗೆ ಪಾಪಕ್ಕೆ ಸಂಬಂಧಪಟ್ಟು ದೇವರು ಅವನಿಗೆ ಹೇಳ್ತಾರೆ, ತೆಗೆದು ಬಿಡ ಅಂತ ಹೇಳಿ. ಅದನ್ನು ಆ ಒಂದು ವಿಷಯದಲ್ಲಿ ಮಾತ್ರ ಅವನಿಗೆ ಸೋಲು ಉಂಟದ್ದು. ಉಳಿದ ಎಲ್ಲ ವಿಷಯಗಳಲ್ಲಿ ಅವನು ಜಯ ಸಾಧಿಸಿದ್ದ ಇಸ್ರಾಯೇಲರ ನಾಯಕನಾಗಿದ್ದಾನೆ. ಯಾಕೆ? ಮೊದಲೇ ದೇವರು ಈ ಸಂಗತಿಯನ್ನು ಅವನಿಗೆ ಗಟ್ಟಿಯಾಗಿ ಹೇಳಿದರು. ಧರ್ಮಶಾಸ್ತ್ರ ನೋಡಿ, ಮತ್ತೊಂದು ಸಲ ಓದಿ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಅಂದರೆ ಮಾತಾಡ್ತಾ ಇರು, ಅದನ್ನು ಓದ್ತಾ ಇರು, ಗಟ್ಟಿಯಾಗಿ ಮಾತಾಡು. ನೋಡಿ, ನೀವು ಲೌಕಿಕ ಆಲೋಚನೆಯಲ್ಲಿ ನೋಡಿ, ಅನೇಕ ಜನರು ಓದ್ತಾರೆ ಪರೀಕ್ಷೆಗೆ. ಕೆಲವರಿಗೆ ಅದನ್ನು ಗಟ್ಟಿಯಾಗಿ ಓದಲೇಬೇಕು, ಆಗಲೇ ಅದೊಂದು ಮನಸ್ಸಿಗೆ ಹೋಗುವುದು, ಇಲ್ಲದ್ರೆ ಹೋಗುವುದೇ ಇಲ್ಲ. ಅನೇಕರಿಗೆ ಕೆಲವರು ಮೌನವಾಗಿ ಓದಿ ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ಗಟ್ಟಿ ಇಡ್ತಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಎರಡೂ ಒಂದೇ. ಕೆಲವರು ಗಟ್ಟಿಯಾಗಿ ಓದಿದಾಗ ಅದು ಮನಸ್ಸಿನಲ್ಲಿ ಅವರಿಗೆ ಬೇರೂರ್ತದೆ. ಅವರಿಗೆ ಎಷ್ಟು ಹೇಳಿದರೂ ಕೂಡ ಅವರು ಒಪ್ಪಿಕೊಳ್ಳುವುದಿಲ್ಲ, ಗಟ್ಟಿ ಓದಲೇಬೇಕು ಅವರಿಗೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ದೇವರು ಯೆಹೋಶುವನಿಗೆ ಅದು ಬಾಯಲ್ಲಿ ನಿನ್ನ ಯಾವತ್ತಿರಲಿ, ಅದರ ಓದಿಕೋ ನೀನು. ಅದನ್ನು ಧರ್ಮಶಾಸ್ತ್ರ ಓದಿ ಅದರ ವಿಷಯಗಳು ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳಲಿ. ಅದರ ಮೂಲಕ ನೀನು ಒಂದು ರೂಪಾಂತರವನ್ನು ಹೊಂದಿ ಮನಸ್ಸಿನಲ್ಲಿ ನೀನು ಒಂದು ಹೊಸ ಚಿಂತನೆಯಲ್ಲಿ ಬೆಳೆಯುವ ವ್ಯಕ್ತಿ ಹೇಳಿ. ಅದನ್ನು ನೋಡಿ, ಅಲ್ಲಿ ಏನು ಹೇಳ್ತದೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕಾರ್ಯಾರ್ಥನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತವಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೋಡಿ, ಭಯಬೇಡ, ಕಳವಳಗೊಳ್ಳಬೇಡ ಅಂತ ಹೇಳಿ ದೇವರವನಿಗೆ ಅಲ್ಲಿ ಉಪದೇಶ ಮಾಡ್ತಾರೆ. ನೀವು ಹೋಗೋಲೆಲ್ಲ ನಿನ್ನ ದೇವನು ನಿನ್ನ ಸಂಗಡ ಇರುತ್ತಾನೆ. ನೋಡಿ, ಎಂಥ ವಾಗ್ದಾನ ಯೆಹೋಶುವನಿಗೆ ದೇವರು ಕೊಟ್ಟದ್ದು. ಆದ್ದರಿಂದ ನಾವು ಈ 2 ವಾಕ್ಯಗಳ ಮೂಲಕ ತಿಳ್ಕೊಳ್ಬೇಕು. ಕೊರಿಂಥದವರಿಗೆ ನೋಡಿ, ಕೊರಿಂಥದವರಿಗೆ ಇನ್ನೊಂದು ವಾಕ್ಯ ಬೇಕಾದರೆ ನೋಡೋಣ, ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಗೆ ಹೋಗೋಣ. 3ನೇ ಅಧ್ಯಾಯ 18ನೇ ವಾಕ್ಯ ನೋಡಿ. ಅಲ್ಲಿ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತಿದ್ದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದಲ್ಲಿ ಸಾರೂಪ್ಯ ಉಳ್ಳವರಾಗಿ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ನೋಡಿ, ಪ್ರಭಾವದಿಂದ ಪ್ರಭಾವಕ್ಕೆ ಅಂದರೆ ಹೆಚ್ಚು ಹೆಚ್ಚು ದೇವರ ವಾಕ್ಯದ ಜ್ಞಾನದಿಂದ ಪ್ರಭಾವವನ್ನು ಹೊಂದುವವರಾಗ್ತೇವೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ನಮಗೆ ಆತ್ಮಿಕ ಮೆಚುರಿಟಿ ಅಂತ ಹೇಳ್ತೇವೆ, ದ ಸ್ಪಿರಿಚುವಲ್ ಮೆಚುರಿಟಿ ಅಂದರೆ ಆತ್ಮಿಕ ಬೆಳವಣಿಗೆ. ಅದು ಬರಬೇಕಾದರೆ ನಮ್ಮ ಮನಸ್ಸನ್ನು ನಾವು
ತರಬೇತಿಗೊಳಿಸಬೇಕು. ಯಾವುದು? ದೇವರ ವಾಕ್ಯದ ಆಧಾರದಲ್ಲಿ. ಆದ್ದರಿಂದ ಎಲ್ಲ ವಿಶ್ವಾಸಿಗಳಲ್ಲಿ ನಾವು ಪ್ರತಿಯೊಬ್ಬರು ಒಂದು ಆಲೋಚನೆ, ಸಮಯ ಕಳೆದಂತೆ ಆ ಆಲೋಚನೆಗಳು ದೃಢಗೊಳ್ತವೆ ವಿನಃ ಅದರ ಮೂಲಕ ನಮಗೆ ಆತ್ಮಿಕ ಬೆಳವಣಿಗೆ ಬರ್ತದೆ. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ರಕ್ಷಣೆ ಹೊಂದಿ ಬಹಳ ವರ್ಷ ಆಗಿರ್ಬೋದು, ನಾವು ಚರ್ಚಿಗೆ ಹೋಗಿ ಅನೇಕ ವರ್ಷಗಳಾಗಿರ್ಬೋದು, ನಾವು ಪ್ರಸಂಗ ಕೇಳಿ ಎಷ್ಟೋ ಪ್ರಸಂಗಗಳನ್ನು ನಾವು ಕೇಳಿರ್ಬೋದು. ಆದರೆ ಯೋಚನೆಯ ಸಮಯದಲ್ಲಿ ನಮ್ಮಲ್ಲಿ ಇನ್ನೂ ಆ ಹಳೆಯ ಯೋಚನೆಗಳು ಇರುವುದಾದರೆ ನಮ್ಮಲ್ಲಿ ಇನ್ನೂ ಆ ಭಯ, ಉದ್ವೇಗ ಇದ್ದೇ ಇರ್ತದೆ. ಆದ್ದರಿಂದ ದೇವರ ವಾಕ್ಯ ಕೂಡ ಇದನ್ನು ಪುಷ್ಟೀಕರಿಸ್ತದೆ. ತಿಳಿತಲ್ಲ, ನಾವು ದೇವರ ವಾಕ್ಯದಲ್ಲಿ ಕೂಡ ಇದನ್ನು ನೋಡ್ತೇವೆ. ಬೇಕಾದರೆ ನಾವು ಅದಕ್ಕೆ ಆಧಾರವಾಗಿ ನೋಡೋಣ. 1 ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಅಲ್ಲಿ 3ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ನೋಡೋಣ. ಸಹೋದರರೇ, ನಾನಂತೂ ದೇವರ ಆತ್ಮನಿಂದ ನುಡಿಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತನಾಡಲಾರದೆ, ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದೆನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ. ನೋಡಿ, ಹಾಲು ಕುಡಿಸಿದೆನು, ಆದರೆ ನಿಮಗೆ ಗಟ್ಟಿ ಆಹಾರ ಕೊಡಲಿಕ್ಕೆ ನನಗೆ ಬೇಕು. ಆದರೆ ಅದನ್ನು ನೀವು ತಿನ್ನುವ, ಅದನ್ನು ಜೀರ್ಣ ಮಾಡುವ ಪರಿಸ್ಥಿತಿಯಲ್ಲಿ ನೀವಿಲ್ಲ. ಯಾಕೆಂದರೆ ಅವರು ಮನಸ್ಸಿನಲ್ಲಿ ರೂಪಾಂತರಗೊಳ್ಳಿಲ್ಲ. ಆತ್ಮಿಕತೆ ಅವರು ಒಳ್ಳೆ ಇತ್ತು, ಆದರೆ ಈ ಮನಸ್ಸಿನಲ್ಲಿ ಅವರು ಇನ್ನೂ ಅದನ್ನು ಅರ್ಥ ಮಾಡಿಕೊಳ್ಳುವ ಆ ಜ್ಞಾನ ಇನ್ನೂ ಹೊಂದಿಲ್ಲ. ಆದ್ದರಿಂದ ಕೆಲವರು ನೋಡಿ, ಎಷ್ಟೋ ವರ್ಷ ಸೇವಕ ಚರ್ಚಿಗೆ ಹೋಗಿರ್ಬೋದು, ಆದರೆ ಇನ್ನೂ ಕೆಲವು ಸಣ್ಣ ಸಣ್ಣ ಆತ್ಮಿಕ ಸಂಗತಿಗಳು ಅವರಿಗೆ ಗೊತ್ತಿಲ್ಲ. ಹಾಗಾದರೆ ಏನಂದರೆ ಗಟ್ಟಿ ಆಹಾರ ಅಂದರೆ ಏನು? ನಾವದನ್ನು ತಿನ್ನಬೇಕು, ನಾವದನ್ನು ಸಿದ್ಧ ಮಾಡಬೇಕು, ದೇವರ ಧ್ಯಾನಿಸಬೇಕು. ನಾನು ಇದನ್ನು ಬಹಳ ಸಮಯದಲ್ಲಿ ನಿಮಗೆ ಅನೇಕ ಪ್ರಸಂಗಗಳಲ್ಲಿ ಹೇಳಿದ್ದೇನೆ. ಅದು ಗಟ್ಟಿ ಆಹಾರ ತಿನ್ನಲಿಕ್ಕೆ ಶಕ್ತನದು. ಕೇವಲ ಸೇವಕರ ಪ್ರಸಂಗಗಳು ಕೇಳಿದ ಕೂಡಲೇ ಯಾವ ಬದಲಾವಣೆ ಉಂಟಾಗುವುದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವ ಮತ್ತು ಅದರ ಮೂಲಕ ದೇವರು ನಮಗೆ ಕೊಡುವ ಜ್ಞಾನವನ್ನು ನಾವು ಸಂಪಾದನೆ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ನಾವು ಹೊಸಬರಾಗಿ ಬದಲಾವಣೆ ಆಗುವುದಿಲ್ಲವಾದರೆ ನಮ್ಮಲ್ಲಿ ಯಾವ ಆಶೀರ್ವಾದಗಳು ಕಾರ್ಯ ಮಾಡಲಿಕ್ಕೆ ಸಾಧ್ಯ? ನೋಡಿಬೇಕಾದ್ರೆ ನೀವು ಇನ್ನೂ ನಾವು ಹಳೆಯರಾಗಿದ್ದೇವೆ. ಯಾವ ಆತ್ಮಿಕ ಸಾಧ್ಯತೆ ಏನು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದಕ್ಕಾಗಿ ಪೌಲನು ತಿಮೋಥಿಯನಿಗೆ ಏನು ಹೇಳ್ತಾರೆ ಅಂತ ಹೇಳಿ, ಇದು ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ವಾಕ್ಯ. 1 ತಿಮೋಥಿ ಹೋಗೋಣ, 4ನೇ ಅಧ್ಯಾಯ 7 ಮತ್ತು 8 ನೋಡಿ. ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ ನೋಡಿ. ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ಏನು ಹೇಳ್ತದೆ ಇಲ್ಲಿ? ಸಾಧನೆ, ಎಕ್ಸಸೈಸ್, ಪ್ರಯಾಸ ಪಡು. ದೇವಭಕ್ತಿಯ ವಿಷಯದಲ್ಲಿ ಅದನ್ನು ಪ್ರಯಾಸ ಪಡು. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ದೇಹ ಸಾಧನೆ ಅಂದರೆ ಲೌಕಿಕ, ನಾವು ದೇಹವನ್ನು ಒಳ್ಳೆಯ ಗಟ್ಟುಮುಟ್ಟಾಗಿರಲಿಕ್ಕೆ ಅದು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಆದರೆ ನೋಡಿ, ಇಲ್ಲಿ ಪ್ರಯೋಜನವಾದದ್ದು ಅದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇಲ್ಲ ಪೌಲನು, ಅದು ಕೂಡ ಒಳ್ಳೆಯದು. ಆದರೆ ಅದಕ್ಕೆ ಇಹಪರಗಳಲ್ಲಿಯೂ ಭಕ್ತಿಯಾದರೂ ಎಲ್ಲ ವಿಷಯದಲ್ಲಿ ಪ್ರಯೋಜನ. ನೋಡಿ, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ, ಆದರೆ ಭಕ್ತಿ ಸಾಧನೆ ಅಂದರೆ ಆತ್ಮಿಕ ಎಕ್ಸಸೈಸ್, ಒಂದು ಹವ್ಯಾಸ ಮಾಡಿಕೊಂಡ್ರೆ ನೋಡಿ, ನಾವು
ಇವತ್ತು ಶಾರೀರಿಕ ಎಕ್ಸಸೈಸ್ ಅಂತ ಹೇಳ್ತೇವೆ ನಾವು. ನಮ್ಮ ಶರೀರವನ್ನು ಆರೋಗ್ಯವಾಗಿ ಇಡಲಿಕ್ಕೆ ನಾವು ಏನೆಲ್ಲ ಮಾಡ್ತೇವೆ ಲೆಕ್ಕ ಹಾಕಿ. ಎಷ್ಟು ಕಿಲೋಮೀಟರ್ ನಡೀತೇವೆ, ಜಿಮ್ಮಿಗೆ ಹೋಗ್ತೇವೆ, ಡಯಟ್ ಅಂತ ಈಗ ಹೊಸ ಚಿಂತನೆಗಳು ಬಂದಿವೆ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಇದೇ ತಿನ್ನಬೇಕು, ಎಲ್ಲ ಮಾಡ್ತೇವೆ. ತಪ್ಪಿಲ್ಲ, ಪೌಲನು ಕೂಡ ಅದೇ ಹೇಳ್ತಾನೆ. ಈ ಎಲ್ಲ ಸಂಗತಿಗಳು ದೇಹ ಸಾಧನೆ ಒಳ್ಳೆಯದು, ಆದರೆ ಅದಕ್ಕಿಂತ ಇನ್ನೊಂದು ಸಾಧನೆಯ ವಿಷಯದಲ್ಲಿ ಮಾತಾಡ್ತಾನೆ. ಅದು ನಾವು ವಿಶ್ವಾಸಿಗಳು ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ದೇಹ ಸಾಧನೆಗೆ ಎಷ್ಟು ಸಮಯ ವ್ಯರ್ಥ ಮಾಡ್ತೇವೋ ಅದಕ್ಕಿಂತ ಹೆಚ್ಚಿಗೆ ನಾವು ಆತ್ಮ ಸಾಧನೆಗೆ ಮಾಡಬೇಕು. ಆತ್ಮಿಕ ವಿಷಯಗಳಲ್ಲಿ ಅದು ಏನು ನೋಡಿ, ಇಲ್ಲಿ ಕೇಳಿ ಏನು ಹೇಳ್ತದೆ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿ, ಸ್ವಲ್ಪ ಮಟ್ಟಿಗೆ. ಯಾಕೆ? ನಾವಿಲ್ಲಿ ಸ್ವಲ್ಪ ದಿವಸ ಇರುವವರು. ಶರೀರ ಹೋದ ಮೇಲೆ ಮತ್ತೆ ಎಂದು ನಿಮ್ಮ ಎಕ್ಸಸೈಸ್ ಏನು ನಡೆಯೋದಿಲ್ಲ ಅಲ್ಲಿ. ಮತ್ತೆ ಆತ್ಮನಿಗೆ ಎಕ್ಸಸೈಸ್ ಬೇಕು, ತಿಳಿದಲ್ಲ? ಯಾಕೆಂದರೆ ಆತ್ಮನು ನಿರಂತರವಾಗಿರುವ ಆತನು ಇಹಪರಗಳಲ್ಲಿಯೂ ಜೀವವನ್ನು ಉಂಟು ಮಾಡುತ್ತದೆ. ಆತ್ಮನಿಗೆ ನೀವು ಆತ್ಮಿಕ ಸಂಗತಿ ಎಕ್ಸಸೈಸ್ ಮಾಡಿದರೆ ಅವು ಪರದಲ್ಲಿ, ಇಹದಲ್ಲಿ ಮಾತ್ರ ಅಲ್ಲ, ಈ ಲೋಕದಲ್ಲಿ ಮಾತ್ರ ಅಲ್ಲ, ಈ ಲೋಕದಲ್ಲಿ ಕೂಡ ನಿಮಗೆ ಅನೇಕ ಆಶೀರ್ವಾದಗಳು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಪರಲೋಕದಲ್ಲಿ ಕೂಡ ನಿರಂತರ ಆಶೀರ್ವಾದ. ನೀವು ಹೆಚ್ಚು ಆತ್ಮಿಕ ಆ ಅಭ್ಯಾಸಗಳನ್ನು ಮಾಡಿಕೊಂಡರೆ, ಹವ್ಯಾಸಗಳ ಮೂಲಕ ಅಭ್ಯಾಸಗಳನ್ನು ಮಾಡಿಕೊಂಡರೆ ಅವು ನಿಮಗೆ ನಿರಂತರ ಪ್ರಯೋಜನ ಉಂಟದ್ದಂತ ತಿಮೋಥಿಯನಿಗೆ ಹೇಳ್ತಾನೆ. ಈಗ ತಿಮೋಥಿಯನು ಆಲಸ್ಯಾಗಿದ್ದನು? ಇಲ್ಲ, ಯೌವನಸ್ಥನು ಅವನು. ಆದರೆ ಅಲ್ಲಿ ಒಂದು ಸಂಗತಿ ಇತ್ತು. ಏನು? ಅವನು ಯೌವನಸ್ಥನಂತ ಹೇಳಿ ಆ ಸಭೆಯ ಹಿರಿಯರೆಲ್ಲ ಅವನ ಮೇಲೆ ನೇರ ವಾಗ್ವಾದ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಅವನು ಈ ಅಭ್ಯಾಸಗಳನ್ನು ಮಾಡಿ, ಆತ್ಮಿಕ ಅಭ್ಯಾಸಗಳ ಮೂಲಕ ಅವನು ಮನಸ್ಸಿನಲ್ಲಿ ಗಟ್ಟಿಯಾಗಿದ್ದು ಅವರನ್ನು ಎದುರಿಸಲು ಶಕ್ತನಾಗಿರಬೇಕಂತ ಹೇಳಿ ಅಲ್ಲಿ ಪೌಲನು ಅವನಿಗೆ ಈ ಆತ್ಮಿಕ ಅಭ್ಯಾಸಿಸಲು, ಆತ್ಮಿಕ ಸಂಗತಿಗಳ ವಿಷಯದಲ್ಲಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ಜ್ಞಾನ ಹೊಂದಲು ಪೌಲನಲ್ಲಿ ಅಭ್ಯಾಸ ಮಾಡಿಕೊ ಅಂತ ಹೇಳ್ತಾನೆ. ಈಗ ಅಭ್ಯಾಸ ಯಾವುದರಿಂದ ಬರುತ್ತದೆ? ಅದು ರಿಪಿಟೇಷನ್ ಅಥವಾ ಪುನರಾವರ್ತನೆ ಮೂಲಕ, ಕೇವಲ ಒಂದು ಸಾರಿ ಅಲ್ಲ, ಅನೇಕ ಮೂಲಕ. ಮತ್ತೆ ತಡೆಗಟ್ಟುವಿಕೆ, ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಅಂದರೆ ಏನು? ಲೌಕಿಕ ಸಂಗತಿಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರದಂತೆ ನಾವು ತಡೆಗಟ್ಟಬೇಕಾಗುತ್ತೆ. ಮೂರನೇದು ಶಿಸ್ತು ಪಾಲನೆ, ಡಿಸಿಪ್ಲಿನ್ ಅಂತ ಹೇಳ್ತೇವೆ. ನಾವು ಬಹಳ ಶಿಸ್ತುಬದ್ಧವಾಗಿ ನಾವು ಆತ್ಮಿಕ ಕಾರ್ಯಗಳನ್ನು ಮಾಡಬೇಕು, ತಿಳಿದಲ್ಲ? ಆದ್ದರಿಂದ ಆತ್ಮಿಕ ಸಾಧನೆ ಬಹಳ ಅಗತ್ಯವಾಗಿದೆ. ನಾವು ದೇವರ ವಾಕ್ಯದ ಧ್ಯಾನದ ಮೂಲಕ ಈ ಆತ್ಮಿಕ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನೋಡಿ, ಇನ್ನೊಂದು ಬಹಳ ಅಗತ್ಯವಾಗಿ ಸಂಗತಿಯನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ಪೌಲನು ಅವನಿಗೆ ಯಾಕೆ ಆತ್ಮಿಕ ಸಾಧನೆ ಮಾಡಲಿಕ್ಕೆ ಹೇಳ್ತಾನೆ? ಯಾಕೆಂದರೆ ನೋಡಿ, ಅಲ್ಲಿ ಪೌಲನು ತೀತನಿಗೆ ಕೂಡ ಇದೇ ವಾಕ್ಯಗಳನ್ನು ಹೇಳಿದ್ದಲ್ಲಿ, ಇದೇ ರೀತಿಯ. ಅದನ್ನು ನಾವು ಮೊದಲು ನೋಡೋಣ. ತೀತನ ಪತ್ರಿಕೆಗೆ ಹೋಗೋಣ. 1ನೇ ಅಧ್ಯಾಯ 8, 9, 10 ವಾಕ್ಯ ನೋಡಿ. ಅಲ್ಲಿ ತಿಮೋಥಿಯನಾದ ಮೇಲೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದಲು ಇದೆ ತೀತನ ವಿಷಯದಲ್ಲಿ. ಟೈಟಸ್ ಅಂತ ನೋಡಿ, ಅಲ್ಲಿ 1ನೇ ಅಧ್ಯಾಯ 8, 9, 10 ವಾಕ್ಯ ನೋಡಿ. ನೋಡಿ, ಅಲ್ಲಿ ಅತಿಥಿ ಸತ್ಕಾರಗಳು, ಒಳ್ಳೆಯದನ್ನು ಪ್ರೀತಿಸುವವರು, ಸ್ವಸ್ಥಚಿತ್ತರು, ನ್ಯಾಯವಂತರು, ದೇವಭಕ್ತರು, ಜಿತೇಂದ್ರಿಯನು ಆಗಿದ್ದು ತಾನು ಸ್ವಸ್ಥ ಬೋಧನೆಯಿಂದ ಜನರನ್ನು ಎಚ್ಚರಿಸುವುದಕ್ಕೂ ಎದುರಿಸುವವರ ಬಾಯಿ ಕಟ್ಟುವುದಕ್ಕೂ ಶಕ್ತನಾಗಿರುವಂತೆ ಕ್ರೈಸ್ತ ಬೋಧನೆ ಅನುಸಾರವಾದ ನಂಬತಕ್ಕ ವಾಕ್ಯಗಳನ್ನು ದೃಢವಾಗಿ ಹಿಡಿದುಕೊಂಡವನಾಗಿರು ಅಂತ ಹೇಳ್ತದೆ. ಯಾಕೆ ಪೌಲನು ಅವನಿಗೆ ನೀನು ಆತ್ಮಿಕ ಅಭ್ಯಾಸ ಮಾಡಿಕೊ ಅಂತ ಹೇಳ್ತದೆ?
ಯಾಕೆಂದರೆ ಅವನು ಯುವಕನಾಗಿದ್ದನು. ಆ ಸಭೆಯಲ್ಲಿ ಆತನು ಎದುರಿಸಲಿಕ್ಕೆ, ಅದಕ್ಕಾಗಿ ತೀತನಿಗೆ ಕೂಡ ಹೇಳಿದ ವಾಕ್ಯಗಳನ್ನು ನೋಡಿ. ಅಲ್ಲಿ ಏನಾಗಿದೆ? ಬಾಯಿ ಕಟ್ಟಿಸುವುದಕ್ಕೆ, ಎದುರಿಸುವವರು ಬಾಯಿ ಕಟ್ಟಿಸುವುದಕ್ಕೆ. ನೋಡಿ, ಸ್ವಸ್ಥ ಬೋಧನೆ ಮಾಡುವಾಗ ಅದನ್ನು ಎದುರಿಸಲಿಕ್ಕೆ ತುಂಬ ಜನ ಇದ್ದಾರೆ. ನಾವು ದಶಮಾಂಶ ಅದು ಹಳೆಯ ಒಡಂಬಡಿಕೆ ಸಂಬಂಧಪಟ್ಟದ್ದು. ಹೊಸ ಒಡಂಬಡಿಕೆಯಲ್ಲಿ ಅದು ಇಲ್ಲವೇ ಇಲ್ಲ ಅಂತ ಹೇಳಿದಾಗ ನಮಗೆ ಎಷ್ಟೋ ಹಿರಿಯ ಸೇವಕರು ನಮ್ಮನ್ನು ಎದುರಿಸಿದುಂಟು. ಆದರೆ ನಾನು ಯಾವತ್ತೂ ಬಗ್ಲಿಲ್ಲ. ಪ್ರತಿ ಸಾರಿ ಅವರಲ್ಲಿ ವಾದ ವಿವಾದಗಳನ್ನು ಮಂಡಿಸುವಾಗ ದೇವರು ನನಗೆ ಹೊಸ ಹೊಸ ವಾಕ್ಯಗಳ ಮೂಲಕ ಇನ್ನೂ ಆ ಚಿಂತನೆಯನ್ನು ದೃಢಪಡಿಸಿದ್ದಾನೆ. ಇವತ್ತು ನನಗೆ ಯಾರು ಕೂಡ ಹೇಳಿದರೂ ಕೂಡ ನಾನು ಅವರಿಗೆ ಎದುರಿಸಲಿಕ್ಕೆ ಶಕ್ತನಾಗಿದ್ದೇನೆ. ಯಾಕೆ? ದೇವರ ವಾಕ್ಯಗಳ ಮೂಲಕ. ಅವರು ಉಪಯೋಗಿಸುವ ವಾಕ್ಯಗಳೇ ಹೇಗೆ ಅವರಿಗೆ ವಿರುದ್ಧವಾಗಿರುವೆ ಅವರ ಚಿಂತನೆಗೆ ಅಂತ ಹೇಳಿ ದೃಢವಾಗಿ ನಾನು ಹೇಳಲಿಕ್ಕೆ ಶಕ್ತನಾಗಿದ್ದೇನೆ. ನಾನು ಅದನ್ನು ದೊಡ್ಡಷ್ಟು ಅಂತ ಹೇಳೋದಿಲ್ಲ. ದೇವರ ವಾಕ್ಯ ಅಷ್ಟು ಬಲವಾಗಿದೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಪೌಲನು ಏನು ಹೇಳ್ತಾನೆ, ತೀತನಿಗೆ ಕೂಡ ಏನು ಹೇಳ್ತಾನೆ, ನೀನು ಅವರ ಬಾಯಿಯನ್ನು ಕಟ್ಟಲಿಕ್ಕೆ ಶಕ್ತನಾಗಿರುವಂತೆ ಕ್ರಿಸ್ತನ ಬೋಧನೆ ಅನುಸಾರವಾದ, ಅಂದರೆ ಸುವಾರ್ತೆಗೆ ಅನುಸಾರವಾದ ನಂಬತಕ್ಕ ವಾಕ್ಯಗಳನ್ನು ದೃಢವಾಗಿ ಹಿಡಿದುಕೊಂಡಿರುವ ಅಂತ ಹೇಳಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು ಇದನ್ನು. ಇದು ಯಾಕೆ? ಈ ಸಂಗತಿಗಳ ಮೂಲಕ ಅಲ್ಲಿ ತಿಮೋತಿಯನು ಬೋಧನೆ ಮಾಡಿದಾಗ ಯಾರಿಗೂ ಕೂಡ ಯಾರಿಂದಲೂ ಕುಗ್ಗಿ ಹೋಗು ಗಟ್ಟಿಯಾಗಿರುವಂತೆ. ನೋಡಿ, ತಿಮೋತಿಯನ ವಿಷಯದಲ್ಲಿ ಇನ್ನೊಂದು, ಅವನ ಯುವಕನು ಇನ್ನೊಂದು ನಾವು ಅವನ ವಿಷಯದಲ್ಲಿ ತಿಳ್ಕೊಳ್ಬೇಕು. ಅವನ ಕುಟುಂಬವೇ ದೇವ ಭಯದಿಂದ ಬೆಳೆದದ್ದು. ಅದಕ್ಕಾಗಿ ಪೌಲನು ಅವನನ್ನು ಅಷ್ಟು ಒಂದು ಅನೇಕ ಜ್ಞಾನಗಳಿಂದ ಸಿದ್ಧಪಡಿಸುತ್ತಾನೆ. ಅದಕ್ಕಾಗಿ ಹೇಳ್ತಾನೆ, ಆತ್ಮಿಕ ಸಾಧನೆ ಮಾಡಿಕೋ. ಎಕ್ಸಸೈಸ್, ಸ್ಪಿರಿಚುವಲ್ ಎಕ್ಸಸೈಸ್ ಅಂತ ಹೇಳ್ತಾನೆ. ಅದಕ್ಕಾಗಿ ಅವನು ಅಲ್ಲಿ ಹೇಳ್ತಾನೆ. ಆದ್ದರಿಂದ ನಾವು ಇವತ್ತಿನ ಈ ಧ್ಯಾನದಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಂಡೆವು. ನಮ್ಮ ಮನಸ್ಸನ್ನು ರೂಪಾಂತರಗೊಳಿಸುವುದು ಎಷ್ಟು ಅಗತ್ಯ ಅಂತ ತಿಳ್ಕೊಳ್ಬೇಕು. ನಾವು ಎಷ್ಟೋ ವರ್ಷ ಸಭೆಯಲ್ಲಿ ಇರ್ಬೋದು, ಎಷ್ಟೋ ವರ್ಷ ಸತ್ಯವನ್ನು ತಿಳ್ಕೊಂಡಿರಬಹುದು, ಎಷ್ಟೋ ವರ್ಷ ನಾವು ಪ್ರಾರ್ಥನೆಯನ್ನು ಮಾಡಿರ್ಬೋದು. ಆದರೆ ನಮ್ಮ ಮನಸ್ಸನ್ನು ಸ್ಪಷ್ಟವಾಗಿ ನಾವು ರೂಪಾಂತರಪಡಿಸುವುದಿಲ್ಲವಾದರೆ ನಮ್ಮ ಹಳೆಯ ಸ್ವಭಾವಗಳೇ ನಮ್ಮನ್ನು ದೇವರ ಆಶೀರ್ವಾದ ಹೊಂದದಂತೆ ಅಪನಂಬಿಕಸ್ಥರಾಗಿ ಮಾಡ್ತದೆ. ಅದು ಸಾಧ್ಯವೇ ಇಲ್ಲ. ಇದು ಸಾಧ್ಯವೇ ಇಲ್ಲ. ನಮ್ಮ ಮನಸ್ಸು ಹೇಳ್ತಾ ಇದೆ, ಏನು ಪ್ರಾರ್ಥನೆ ಮಾಡಿದಾಗ ಎಲ್ಲಿ ಇಲ್ಲ ಇಲ್ಲ ಅಂತ ಹೇಳಿ. ಅದಕ್ಕಾಗಿ ನಾವು ಮನಸ್ಸನ್ನು ರೂಪಾಂತರಗೊಳಿಸ್ಬೋದು. ಈ ಹಳೆಯ ಸ್ವಭಾವದಿಂದ ಹೊಸದಾಗಿ ರೂಪಾಂತರಗೊಳಿಸಲು ದೇವರ ವಾಕ್ಯದ ಆಧಾರದಲ್ಲಿ ಮಾಡಬೇಕಾಗಿದೆ. ಇದು ನಾವು ಇವತ್ತು ಧ್ಯಾನ ಮಾಡುವ ಸಂಗತಿಯಾಗಿದೆ. ಪ್ರತಿಯೊಬ್ಬರು ನಾವು ತಿಳ್ಕೊಳ್ಬೇಕು, ನಮ್ಮ ಮನಸ್ಸನ್ನು ಬದಲಾವಣೆ ಮಾಡುವ. ಹಳೆಯ ಸ್ವಭಾವದಲ್ಲಿ ನಾವು ಎಲ್ಲರೂ ಪಾಪಿಗಳಾಗಿ ಜೀವಿಸಿದೆವು, ಲೌಕಿಕ ರೀತಿಯಲ್ಲಿ ಜೀವಿಸಿದವರು ನಾವು ಆಗಿದ್ದೇವೆ. ಈಗ ಹೊಸ ನಾವು ರೂಪಾಂತರ, ದೇವರು ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ರೂಪಿಸಿದ್ದಾರೆ. ಅಂದರೆ ಏನು? ನಮ್ಮಲ್ಲಿ ಹೊಸ ಆತ್ಮನನ್ನು ಇಟ್ಟಿದ್ದಾರೆ. ಆತ್ಮನು ಸಂಪೂರ್ಣವಾಗಿ ರೂಪಾಂತರಗೊಂಡದ್ದು. ಆದರೆ ನಮ್ಮ ಶರೀರದಲ್ಲಿ ಬದಲಾವಣೆಗಳು ಉಂಟಾಗಬೇಕಾದ್ರೆ ಮೊದಲು ನಮ್ಮ ಮನಸ್ಸನ್ನು ನಾವು ರೂಪಾಂತರಗೊಳಿಸಬೇಕು ದೇವರ ವಾಕ್ಯದ ಧ್ಯಾನದಿಂದ. ಇದು ನಾವು ಮಾಡಬೇಕಾದ ಕಾರ್ಯ. ದೇವರ ವಾಕ್ಯದ ಜ್ಞಾನದಿಂದ ನಮ್ಮ ಮನಸ್ಸನ್ನು ನಾವು ರೂಪಾಂತರಗೊಳಿಸಬೇಕಾಗಿದೆ. ಅದು ಇದಕ್ಕೆ ಸಂಬಂಧಪಟ್ಟು ಮುಂದಿನ ದಿವಸಗಳಲ್ಲಿ ಇನ್ನೂ ವಾಕ್ಯಗಳ ಮೂಲಕ ನಾವು ಹೇಗೆ ರೂಪಾಂತರಗೊಳಿಸುವುದು ನೋಡೋಣ. ದೇವರು ನಮ್ಮೆಲ್ಲರನ್ನೂ ಆಶೀರ್ವದಿಸುವ ದೇವರು, ನಮ್ಮನ್ನು ಬಲಪಡಿಸುವ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೆನ್.